ನೋಡಿ ಈ ತರ ಹೊಟ್ಟೆ ಬಿಟ್ಕೊಂಡ್ರೆ ಏನಾಗ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕ್ರಿ ನೀವು ಡೈಲಿ. ಜೈ ಶ್ರೀರಾಮ್. ಮುಂಜಾನೆ ಶುಭೋದಯಗಳಲ್ಲಿ ಎಲ್ಲರಿಗೂ. ನಿನ್ನೆ ನೈಟ್ ಸಂತೂ ಕಾಲ್ ಮಾಡಿದ್ದ, ಬಸ್ ಹತ್ತಿದ್ದೇನೆ ನಾನು ಬರ್ತೀನಿ ಮಾರ್ನಿಂಗ್ ಒಂದು ಸ್ವಲ್ಪ ಲೇಟ್ ಆಗತ್ತಿ ಏನಾರ ಮಾಡ ಅಂತ ಕಾಲ್ ಮಾಡಿದ್ದ. ಮಾರ್ನಿಂಗ್ ಎದ್ದು ಸ್ವಲ್ಪ ಇವಾಗ ಕಸ ಹೊಡ್ಕೊಂಡೆ, ಕಸ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಈಗ ರೂಮು ಇವಾಗ ಒಂಚೂರು ಅಡುಗೆ ಮಾಡ್ಬೇಕು, ಏನಾರ ಒಂಚೂರು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀನಿ. ನೋಡ್ಬೇಕು ಏನು ಮಾಡ್ಬೇಕು ಹೊಳಿ ಹೊಲ್ತು ತಲೆಗೆ. ರೂಮ್ನ ಏನು ತರಕಾರಿ ಇಲ್ಲ, 3 ಈರುಳ್ಳಿ ಬಿಟ್ರೆ ಅದಕ್ಕೆ 3 ಈರುಳ್ಳಿ ಒಳಗೆ ಈರುಳ್ಳಿ ಪಲ್ಯ ಮಾಡ ಅಂತಾನೆ ಅಷ್ಟೇ. ಈಗ ಅವನು ಚಪಾತಿ ಏನತ್ತಾನ ಅಂತಾನಂತ, ಚಪಾತಿ ಜೊತೆಗೆ ಈರುಳ್ಳಿ ಪಲ್ಯ ತಿನ್ನೋದ್ರೆ ಅಷ್ಟೇ. ಈಗ ಬೇರೆ ಏನು ತರಕಾರಿನೇ ಇಲ್ಲ, ಎಲ್ಲ ಖಾಲಿ ಆಗಿದ್ದಾವೆ. ಇವತ್ತು ತರಬೇಕು ಸಂಜೆ ಎಲ್ಲ, ಹಾಗಾಗಿ ಈರುಳ್ಳಿ ಪಲ್ಯ ಮಾಡ್ತಿದ್ದೇನೆ ಅಷ್ಟೇ ಇವತ್ತು. ನೋಡ್ರಿ ಇಲ್ಲಿ ಗದಗಿಂದ ಬಂದಾನ ಅಣ್ಣ. ಇಲ್ಲ ಯಾವ್ದು ಇರ್ಕಲ್ಲಿಂದ ಬಂದಾನ. ಫುಲ್ ಗೋವಾ ಸ್ಟೈಲ್. ವೆಲ್ಕಮ್ ಟು ಬೆಂಗಳೂರು ಬ್ರೋ, ವೆಲ್ಕಮ್ ಟು ಬೆಂಗಳೂರು. ಹೆಂಗಿತ್ತಪ್ಪ ಊರು? ಆರಾಮಿತ್ತ? ಈಗ ನಾವು ಕನಿ ಇರ್ಬೇಕಾರ ನೋಡ್ರಿ. ಅವನು ಈಗ ಬಂದಾನ, ಮತ್ತೆ ಈಗ ಮೊರಮಿಗೆ ಬರ್ತಾನೆ ಮತ್ತೆ 2 ದಿವಸ ಬಿಟ್ಟು. ಅಣ್ಣ ನಂಗೆ ಇನ್ನೂ ರಜಾ ಕೊಡಾಕೋಲ್ರು, ನಾನು ಬಿಡಲ್ಲ. ಆದ್ರೂ ಹೋಗೋದು ಊರಿಗೆ. ಅದಕ್ಕೆ ಕೇಳೇನಿ ರಜಾನ, ಹ್ಞೂ ಅಂದಾರ. ಬಟ್ ಆದ್ರೂ ಪೆಂಡಿಂಗ್ನೇ ಇಟ್ಟಾರ, ನಾ ಬಿಡಲ್ಲ, ಹೋಗ್ತೇನೆ ಅಷ್ಟೇ. ನೋಡ್ರಿ ಇಲ್ಲಿ ಚಪಾತಿ ಎಷ್ಟು ದೊಡ್ಡದವು. ಅವನ ಚಪಾತಿ ಎಷ್ಟು ನಾವು ಮಾಡ್ಕೊಳೋದು ನೋಡಿದ್ರೆ ಈಟ್ ಪುಲ್ಕ ಇರ್ತಾವು. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಚ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಮಸಾಲೆ ಕೊಡೋದಷ್ಟೇ. ನೋಡ್ರಿ ಅಣ್ಣ ಫಂಕ್ಷನ್ ಇವೇನ, ಕುರ್ಮ ಜೋರು ಮಾಡ್ಯಾರ ಮನ್ಯಾಗ. ಗೋಡಂಬಿ ಗಿಡ ಜೋರೈತಪ್ಪ. ಗೋಡಂಬಿ ಗಿಡಮೇ ಕುರ್ಮ ಜಾಸ್ತಿ ಬರೋಬ್ಬರಿ ಮಾಡ್ಯಾರ. ಫುಲ್ ಸಂಪದಾನ ಈರುಳ್ಳಿ ಪಲ್ಯ. ಇದಕ್ಕೇನಿಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಆಮೇಲೆ ಲಾಸ್ಟಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇರೇನೂ ಇಲ್ಲ ಅದರಲ್ಲಿ. ನನಗೆ ಗರಂ ಮಸಾಲ ಬೇಕಾಗಿತ್ತು, ಗರಂ ಮಸಾಲ ಬಟ್ ನಮ್ಮ ಹತ್ರ ಇಲ್ಲ, ಹೀಗಾಗಿ ನಾವು ಗರಂ ಮಸಾಲನ ಆ್ಯಡ್ ಮಾಡ್ತಿಲ್ಲ. ಅದ್ರ ಬದಲು ಚಿಕನ್ ಮಸಾಲ ಪೌಡರ್ ಇದೆ, ಚಿಕನ್ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿ ಮಾಡಿಕೊಂಡು ಚೂರು ಬೇಯಲಿದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇಷ್ಟಾಯಿತು. ಇದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಹೊಡೆದು ಬಿಡೋದು, ಮುಗಿಯಿತು. ಗರಂ ಮಸಾಲ ಇದ್ದರೆ ಗರಂ ಮಸಾಲ ಹಾಕೊಳ್ಳಿ. ಈರುಳ್ಳಿ ಪಲ್ಯ ರೆಡಿ. ನೆಕ್ಕಕ್ಕೂ ಸಾಲಲ್ಲ ಅದು ಒಬ್ಬರಿಗೆ, ಕಷ್ಟ ಇರ್ತದೆ. ಭಾಳ ಸ್ವಲ್ಪ ಆಯ್ತು, ಪರವಾಗಿಲ್ಲ. ಹಂಚಿಕೊಂಡೇ ಬಾಳುವುದೇ ಜೀವನ. ಏನು ಮಾಡ್ಬೇಕು, ಒಂದು ಸ್ವಲ್ಪ ಅದ್ರಾಗರ್ಧ ನಾವು ಒಂದು ಸ್ವಲ್ಪ ಡಬ್ಬಿ ಹೋಯ್ತೀನಿ, ಸಂತೆ ಒಂದು ಸ್ವಲ್ಪ ಡಬ್ಬಿ ಹೋಯ್ತಾನೆ, ಮುಗೀತು ಇಷ್ಟ. ಮತ್ತು ಸಂಜೆ ಮುಂದೆ ಬಂದು ಏನಾರ ಮಾಡ್ಕೊಳದಪ್ಪ. ಬಾಯ್ಸ್ ಟಿಫನ್ ಆಯಿತು. ಟಿಫನ್ ಮುಗಿಸ್ಕೊಂಡು ಈಗ ಸಂತು ಹೋದ. ಇವಾಗ ನಮ್ಮದೇನಿಲ್ಲ, ಇನ್ನೂ 8:30. ಓಕೆ, ಇನ್ನೂ ಒಂದು 3 ಅವರ್ಸಲ್ಲಿ ನಾನು ಹೋಗ್ತೀನಿ. ಇನ್ನೊಂದು 3 ಅವರ್ಸ್ ಇದೆ. 12 o'clock ನಾನು ವರ್ಕಿಗೆ ಜಾಯ್ನ್ ಆಗಬೇಕು. ವರ್ಕಿಗೆ ಹೋಗಿ ನಾಳೆ ಒಂದು ದಿವಸ ವರ್ಕ್ ಮುಗಿಸ್ಕೊಂಡು ನಾಳೆ ಊರಿಗೆ ಹೋಗ್ಬೇಕು. ಇವತ್ತು ಕೇಳ್ಬೇಕು ಮ್ಯಾನೇಜರಿಗೆ, ಹೆಂಗಾದ್ರೂ ಮಾಡಿ ಹೋಗಲೇಬೇಕು, ಊರಿಗೆ ಬಿಡಲ್ಲ. ಟ್ರೈ ಮಾಡ್ತಿದ್ದೀನಿ ನಾನು. ಇವಾಗ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ, ಮತ್ತು ಇವತ್ತು ಸಂಜೆ 4 ಗಂಟೆಗೆ ವಿಡಿಯೋ ಹಾಕಬೇಕು. ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮಾಡಿ ನಿನ್ನೆ ಸಂಜೆ 4 ಗಂಟೆಗೆ ಒಂದು ವಿಡಿಯೋ ಬಂದಿದೆ. ಅದಕ್ಕೆ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಒಂಚೂರು ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ಗೈಸ್.
ನಾನು ಫ್ರೆಶ್ ಅಪ್ ಅದೇ ವರ್ಕಿಗೆ ಹೋಗೋಕ್ಕೆ. ಅದಕ್ಕೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಓಕೆ, ನಾನು ಹೋಗೋಕ್ಕೆ ರೆಡಿ ಅದೇ. ಸ್ವಲ್ಪ ಪಲ್ಯ ಇದೆ, ಪಲ್ಯಕ್ಕೆ ಚಪಾತಿ, ಸಂತು ಚಪಾತಿ ತಂದಿದ್ದಾನೆ. ಚಪಾತಿ ಮತ್ತು ಬೂಂದಿ ತಂದಿದ್ದಾನೆ. ತುಂಬ ದಿನ ಆಗಿತ್ತು ಬೂಂದಿ ತಿನ್ನೋದಾಗ. ಬೂಂದಿ ತಂದು ನಾನು ಅದಕ್ಕೆ ಅವ್ರ ಮನೇಲಿ ಫಂಕ್ಷನ್ ಇತ್ತಂತೆ, ಹಾಗಾಗಿ ಬೂಂದಿ ಮತ್ತು ಚಪಾತಿ ತಂದಿದ್ದಾನೆ. ಚಪಾತಿ ತೊಗೊಂಡು ನಾನು ಇವಾಗ ವರ್ಕಿಗೆ ಹೋಗ್ತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಬೂಂದಿ ಒಂಚೂರು ಹಾಕ್ಕೊಂಡು ಹೋಗುವ ವರ್ಕಿಗೆ. ಟೈಮ್ ಆಯ್ತು, ಇನ್ನೊಂದು ನಾನು 15 ಬಿಡ್ಬೇಕು ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ 15 ಬಿಡೋಕ್ಕೆ. ಈಗಾಗಲೇ ಮತ್ತೆ 11:20 ಆಯಿತು ಟೈಮ್. 5 ಮಿನಿಟ್ಸ್ ಎಕ್ಸ್ಟ್ರಾನೇ ಆಯಿತು. ಇನ್ನೂ ಬೇಗ ಬಿಡ್ಬೇಕಿತ್ತು ನಾನು. ಎಷ್ಟೊತ್ತಿದ್ರು 12ಗೆ ಜಾಯ್ನ್ ಆಗಬೇಕು ವರ್ಕಿಗೆ. ನೋಡೋಣ. ಸಾಕು, ಜಾಸ್ತಿ ಸ್ವೀಟ್ ಬೇಡ. ಜಾಸ್ತಿ ಸ್ವೀಟ್ ತಿಂದರೆ ಮತ್ತು ಕಷ್ಟ. ಚಪಾತಿ ಇದೆ. ಓಕೆ ಗೈಸ್, ನಾನು ಇವಾಗ ರೆಡಿಯಾಗಿ ಹೋಗ್ತೀನಿ ವರ್ಕಿಗೆ. ಮತ್ತು ರೋಡಲ್ಲಿ ಸಿಗ್ತೀನಿ. ಚಪಾತಿ ನೋಡ್ರಿ ಯಾರು ಇದ್ದಾರೇನ? ಎಂತಿಂತ ಮಾಡ್ಯಾರ ಚಪಾತಿನ ಫಂಕ್ಷನ್ನಾಗ. ಓಕೆ, ಇದಕ್ಕೀಗ ನಾವು ಇಲ್ಲಿ ಈರುಳ್ಳಿ ಪಲ್ಯ ಇದೆ. ಈರುಳ್ಳಿ ಪಲ್ಯ ಒಂದು ಸ್ವಲ್ಪ ಹಾಕ್ಕೊಂಡು ಸುತ್ಕೊಂಡು ಒಂದು ಚಪಾತಿ ಹೋಯ್ತೀನಿ. ಓಕೆ ಗೈಸ್, ಚಪಾತಿ ಸುತ್ಕೊಂಡು ರೆಡಿ ಆಗಿದೆ. ಈಗ ಡಬ್ಬಿ ಇಟ್ಕೊಂಡು ಹೋಗ್ತಿರೋದು ಈಗ ವರ್ಕಿಗೆ. ಡಾರ್ಕ್ ಚಾಕ್ಲೇಟ್ಸ್ ಇದು ಏನಪ್ಪ, ಎಲ್ಲೇ ಕೇಳಿದ್ದೆ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ, ಅಂದರೆ ವಿತೌಟ್ ಶುಗರ್ ಇರುತ್ತಿದ್ರಲ್ಲಿ ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೇದಂತ ಕೇಳಿದ್ದೆ. ಹಾಗಾಗಿ ಮಂತ್ಲಿ ತಗೊಂತಿರ್ತೇನೆ. ಇವಾಗಲೇ ಖಾಲಿ ಆಗಿ ಬಂದೈತಿ, ಇನ್ನೂ ಇಷ್ಟೇ ಇದೆ. ಆಗುತ್ತೆ 30 ದಿನಕ್ಕೆ 30 ಇರ್ತವೆ. ಟೈಮ್ ಆಯ್ತು ನನಗೆ 30 ಆದಾಗಲೇ. ಇನ್ನೂ 30 ಮಿನಿಟ್ಸಲ್ಲಿ ಆಫೀಸಲ್ಲಿ ಇರ್ಬೇಕು ನಾನು. ಇವತ್ತು ಪಕ್ಕ ಲೇಟ್ ಆಗುತ್ತೆ. 30 ಆಯ್ತಾಗಲೇ 11:30 ಆಯಿತು. ಇವತ್ತು ಲೇಟಾಗಿ ಬಿಟ್ಬಿಟ್ಟೆ ನಾನು. ಸ್ವಲ್ಪ ಬೇಗ ಬಿಡಬೇಕಿತ್ತು. ಅದು ಒಂಚೂರು ನಿನ್ನೆದು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರಿ, ಅದಕ್ಕೊಂದು ಸ್ವಲ್ಪ ಲೇಟ್ ಆಯ್ತು ನಂದು. ಬಸ್ ಜಸ್ಟ್ ಒಂದು ಪಾಸ್ ಆಯಿತು, ಮಿಸ್ ಆಯಿತು ಒಂದು ಬಸ್ಸು. ಇವತ್ತು ಯಾಕೆ ಒಳ್ಳೆ ಬೆಂಗಳೂರಲ್ಲಿ ಇವನು ಬಂದುಬಿಟ್ಟಿದ್ದಾನೆ, ಸೂರ್ಯ ಬಂದುಬಿಟ್ಟಿದ್ದಾನೆ ಬೆಂಗಳೂರಲ್ಲಿ. ಬಸ್ ಡ್ರೈವರ್ ಬಲೆ ತಲೆ ಓಡಿಸಿದ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇಂದ. ನಾನು ಇನ್ನೂ ಮುಡ್ತಿರಲಿಲ್ಲ ಕಲ್ಯಾಣ ನಗರನ, ಇನ್ನೂ ಸಿಕ್ಕಾಪಟ್ಟೆ ಲೇಟ್ ಆಗೋದು. ಹಂಗೆ ಅವನು ಮೇನ್ ರೋಡಲ್ಲಿ ಬಂದಿದ್ದ ಅಂದರೆ ಅವನು ಲಾಸ್ಟ್ ಸ್ಟಾಪು ಬಳ್ಳಾರಿ ಲಾಸ್ಟ್ ಸ್ಟಾಪ್ ಕೊಟ್ಟು ಒಳಗೆ ತೊಗೊಂಡ್ಬಿಟ್ಟ ಬಸ್ನ. ಒಳಗೆ ತೊಗೊಂಡು ಸೀದಾ ಒಳಗಿಂದ ಬಂದ. ಬೇಗ ಬಂದೆವು ಕಲ್ಯಾಣ ನಗರಕ್ಕೆ. ಇಲ್ಲ ಅಂದಿದ್ರೆ ಇನ್ನೂ ನಾನು ಮೇನ್ ರೋಡಲ್ಲೇ ಇರಬೇಕಿತ್ತು, ಲೇಟಾಗಿತ್ತು ಮತ್ತೆ ಬರೋದಂತ. ಹೋಗ್ತಿದೆ ನೋಡಿ ಬಸ್ಸು. ಇಲ್ಲಿ ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಅಲ್ಲಿ ಹಿಂದಿನವರು ಇನ್ನೂ ಮುಂದೆ ಬರ್ಬೇಕಂದ್ರೆ 2 ಸಲ ಸಿಗ್ನಲ್ ಫೇಸ್ ಮಾಡ್ಬೇಕು ಅವರು. 2 ಸಲ ಸ್ಟಾಪ್ ಆಗಿರುತ್ತೆ ಸಿಗ್ನಲ್. ಅವನು ಬೆಂಗಳೂರಿನಾಗ ಎಷ್ಟು ಥರ ಗಾಡಿ ತಿದ್ದಾವಪ್ಪ ಅವನು. ಬಂದ ಬರ್ತಾವೆ. ಎಲ್ಲಿ ನೋಡಿದ್ರು ಬರೀ ಕಾರು ಬೈಕು. ಕಾರುಗಳು ಜಾಸ್ತಿ ಆಗ್ತಾವೆ. ಆ ಕಸದ ಗಾಡಿ ಒಂದು, ಕಾರ್ ಒಂದು. ಬೆಂಗಳೂರು ತುಂಬ ಅವಾದ ಬರೇ. ಅಷ್ಟು ಬೇಗ ಬಿಟ್ರೂ ಪರವಾಗಿಲ್ಲ. ಇನ್ನೂ 15 ನಿಮಿಷ ಇದೆ ಇದು ಬರೋಕ್ಕೆ. ಟೈಮ್ ಎಷ್ಟಿದೆ? ಇನ್ನೂ 15 ನಿಮಿಷ ಇದೆ, ಆರಾಮಾಗಿ ಹೋಗ್ಬೋದು. ಬಸ್ನೇನಾದರೂ ಅಲ್ಲಿ ಮೇನ್ ರೋಡ್ ಬಂದಿತ್ತು ಅಂದರೆ ನಾನು ಇನ್ನೂ ಮುಡ್ತಿರ್ಲಿಲ್ಲ ಕಲ್ಯಾಣ ನಗರನ. ಇನ್ನೂ ಲೇಟಾಗೋದು ನಂದು. ಪುಣ್ಯ ಒಳಗಡೆ ರೂಟ್ ತೊಗೊಂಡ ಅಂತ ನನಗೆ ಬೇಗ ರೀಚ್ ಆದೆ ಕಲ್ಯಾಣ ನಗರಕ್ಕೆ. ಇಲ್ಲಾಂದ್ರೆ ತುಂಬ ಲೇಟಾಗೋದು. ಒಂದೇ ವಿಚಿತ್ರ ಅಂದರೆ ನಮ್ಮ ಮೊದಲಿಗೆ ಲಾಗ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಭಯ ಬೀಳ್ತಿದ್ದೆ. ಒಂಥರ ಮುಜುಗರ ಆಗೋದು. ಇವಾಗ ಯಾರೇನು ಅನ್ಕೊತಾರಪ್ಪ ಅಂತ. ಇವಾಗ ಅದು ರೂಢಿ ಆಗ್ಬಿಟ್ಟಿದೆ. ಅದು ಡಿಯೋರ್ ಬ್ರೋ ಹೇಳ್ತಾರೆ, ನಾರ್ಮಲಾಗಿ ಮಾತಾಡ್ಕೊತ ಹೋಗ್ಬೋದು. ಜನ ಇದ್ರೂ ಅದೇನು ನಮಗೆ ಫರಕ್ ಬೀಳಲ್ಲ. ಯಾಕಂದರೆ ನಮ್ದು ಏನಿದೆ, ನಮ್ಮ ಕಂಟೆಂಟ್ ಏನಿದೆ ಅದನ್ನು ಕೊಡ್ಕೊತ ಹೋಗ್ಬಿಟ್ರೆ ಜನ ಸುಮ್ಮನೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಮಾತಾಡೋಕ್ಕಾಗಲ್ಲ ನಾವು. ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡ್ಬೇಕಂದ್ರೆ, ಈಗ ಜಸ್ಟ್ ಒಂದು ಫ್ರೆಂಡ್ ಜೊತೆಗೆ ಹೇಗೆ ಕಾನ್ವರ್ಸೇಷನ್ ಮಾಡ್ತೇವೆ ಅದೇ ಥರ ನಾರ್ಮಲಾಗಿ ಕಾನ್ವರ್ಸೇಷನ್ ಮಾಡ್ಕೊತ ಹೋದರೆ ನಮಗೆ
ಗೊತ್ತೇ ಆಗಲ್ಲ. ಯಾರು ನೋಡ್ತಿದ್ದಾರೆ ಅಂತಲೂ ಅನ್ಸಲ್ಲ, ಯಾರು ನಮಗೆ ಹೆಸಿಟೇಷನ್ ಇದನ್ನೂ ಅನ್ಸಲ್ಲ, ಮುಜುವಾರನೂ ಅನ್ಸಲ್ಲ ಮಾತಾಡೋಕ್ಕೆ. ಸುಮ್ಮನೆ ಮಾತಾಡ್ಕೊಂತ ಹೋಗ್ಬೋದು. ಸುಮ್ಮನೆ ನಿಮ್ಮ ಪಾಡಿ ನೀವು ನಿಮ್ದು ಏನು ಕಂಟೆಂಟ್ ಇದೆ, ಏನು ಲಾಗ್ ಮಾಡ್ತಿದ್ರೆ ಸುಮ್ಮನೆ ಮಾತಾಡ್ಕೊಂತ ಹೋಗ್ಬಿಡ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಕು. ಯಾರೇನಂತಾರೋ, ಯಾರೇನು ಇದನ್ನು ಮಾಡ್ತಾರೋ. ಆಮೇಲೆ ಫೇಸ್ ರಿವೀಲ್ ಮಾಡೋಕ್ಕೂ ಒಂದು ಸ್ವಲ್ಪ ಜನ ಹೆದರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಯಾವುದೂ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಆಗಲ್ಲ. ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ಲ, ರೀಲ್ಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನಮ್ದು ಏನೈತೆ ಕೆಲಸ ನಮ್ದು ಮಾಡ್ಕೊತ ಹೋಗ್ಬೇಕು, ನೀವು ಮಾತಾಡ್ಕೊಂತ ಹೊಂಟ್ಬಿಡ್ಬೇಕು. ಆಮೇಲೆ ಫಸ್ಟಿಗೆ ಫಾಲೋವರ್ಸ್ ಬೇಕು, ಫಸ್ಟಿಗೆ ಸಬ್ಸ್ಕ್ರೈಬರ್ಸ್ ಬೇಕಂದರೆ ಯಾವುದೂ ಆಗೋಲ್ಲ. ನೀವು ಫಸ್ಟ್ ಕಂಟೆಂಟ್ ಓಪನ್ ಮಾಡಬೇಕಷ್ಟೆ. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಫಸ್ಟ್ ಅಪ್ಲೋಡ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಹೋಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ ಚಾನಲ್. ಯಾಕಂದ್ರೆ ನನಗೆ ಫಸ್ಟಿಗೆ ನಾನು ಫಸ್ಟಿಗೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಅಷ್ಟಿದು ವ್ಯೂಸ್ ಬರಲಿಲ್ಲ, ಆಮೇಲೆ ಸಬ್ಸ್ಕ್ರೈಬರ್ಸು ಅಷ್ಟು ಬರಲಿಲ್ಲ ನನಗೆ. ಇವಾಗ ಪರವಾಗಿಲ್ಲ, ಇವಾಗ ವ್ಯೂಸ್ ಹೋಗ್ತಿದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ನಾನು ಕುಶಾಲ್ D3 ವ್ಲಾಗ್ಸ್ ಅಂತ ಇದನ್ನು ತೆಗೆದಿದ್ದೀನಿ, ಪೇಜ್ ತೆಗೆದಿದ್ದೀನಿ. ಅದರಲ್ಲೂ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಆಮೇಲೆ ಯೂಟ್ಯೂಬಲ್ಲೂ ಶಾರ್ಟ್ಸ್ನ ಹಾಕ್ತಿರ್ತೀನಿ. ಅದರಿಂದ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ತಿದೆ. ನಾನು ಇನ್ನೂ ಇವಾಗ ನಂದು ಎಷ್ಟೊಂದು 15 ಏನೋ ಆಗಿದೆ ವೀಡಿಯೋಸ್ ಅಷ್ಟೇ. ಪರವಾಗಿಲ್ಲ, ನನಗೆ 75 ತನಕ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸ್ಟಾರ್ಟ್ ಮಾಡಿ ಫಸ್ಟು, ಮುಂದಿನ ನೋಡ್ಕೊಂಡ್ರೆ ಆಯಿತು. ನನ್ನ ವ್ಲಾಗ್ನ ನಾನಿಲ್ಲಿ ಸದ್ಯದ ಮಟ್ಟಿಗೆ ಇದನ್ನು ಮಾಡ್ತಿದ್ದೀನಿ, ಯಾಕಂದರೆ ಆಫೀಸ್ ಅಂತ ನಮ್ಮದು. ಮತ್ತು ನಾನು ಸಂಜೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಇವಾಗ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತು ಈವ್ನಿಂಗ್ ಕಂಟಿನ್ಯೂ ಮಾಡ್ತೇನೆ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೀಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕುಶಾಲ್ಸ್ ವ್ಲಾಗ್. ಆ್ಯಕ್ಚುಲಿ ಅವರು ವೆಲ್ಕಮ್ ಮಾಡಿದ್ದಾರೆ, ನಾನು ಕನ್ಕ್ಲೂಷನ್ ಕೊಡೋಕ್ಕೆ ಬರ್ತಾ ಇದ್ದೀನಿ. ಏನಂತಂದರೆ ಡ್ಯೂಟಿ ಮುಗಿಸ್ಕೊಂಡು ಕುಶಲ್ ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಕೊಡಿ. ಡ್ಯೂಟಿಲಿ ಏನಾಯ್ತು ಏನು ಹೇಳಿ, ಡ್ಯೂಟಿ ಏನು ಅನಿಸ್ತು ಇವತ್ತಿಂದು? ನ್ಯೂಸ್ ಚಾನಲ್ ಅಲ್ಲ. ಓಕೆ, ಡ್ಯೂಟಿ ಅವ್ರಿಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂತ ನಮ್ಮ ರೆಹಮಾನ್ ಬಾಯ್ ಇದ್ದಾರೆ. ಅವ್ರು ಏನು ಅನಿಸ್ತು ನಿಮ್ಮ ಡ್ಯೂಟಿ ಬಗ್ಗೆ? ಇವತ್ತಿನ ಡ್ಯೂಟಿ ಹೇಗಿತ್ತು? ಏನಿಲ್ಲಪ್ಪ, ಅದು ಟಾಕ್ಟೆಕ್ಕು ತುಂಬ ಕೆಲಸ ಮಾಡಿದೆ. ಟಾಕ್ಟೆಕ್ಕು ಭಾಳ ಪ್ರಾಣ ಹೇಳ್ಬಿಟ್ರು, ಎಲ್ಲ ನಮ್ಮ ಕೈಯಲ್ಲೇ ಕೊಟ್ಟಿದ್ರಲ್ಲ. ಸೊ ಅದು ಭಾಳ ಸ್ಟ್ರೆಸ್ಫುಲ್ ಆಯಿತು. ಕುಶಲ್ ಅವ್ರಿಗೆ ಔಟ್ಕೊಂಡು ಹಾಕಿ ಅವ್ರ ಜೀವನನೇ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ. ಅದ್ರಲ್ಲಿ ಬೇರೆ ಕೋರ್ ಆಫೀಸರ್ಗಳು ಇವರೇ ಇದ್ದಾರೆ ನೋಡಿ, ಇವರೇ ಕೋರ್ ಆಫೀಸರ್ಸ್. ಹೌದು, ಬರೀ ಮಾತೆತ್ತಿದ್ರೆ ಇವ್ರಿಗೆ GRN ಡಿಪಾರ್ಟ್ಮೆಂಟಿಗೆ ಟ್ಯಾಗ್ ಮಾಡೋದು ಇದೇ ಆಯ್ತು. ಅದೆಲ್ಲ ಬಿಟ್ಟಾಕಿ ಅವ್ರು ಡಿಫ್ರೆಂಟ್ ಬೋಟ್ ಕೊಡ್ತಾರೆ ಕುಶಾಲು. ಏನೇನೋ ಕೊಡ್ತಾರೆ. ನಾನು ಕೊಡಲ್ಲಪ್ಪ, ನಾನು ರೇಟ್ ಡಿಫರೆನ್ಸ್ ಯಾವುದು ಕೊಟ್ಟಿಲ್ಲ. ನಾನು ಕರೆಕ್ಟಾಗಿ ಚೆಕ್ ಮಾಡಿ ಕೊಡೋದು ಬೋರ್ಡ್ಸ್ನ ಕೊಟ್ಟರೆ, ಯಾಕಂದರೆ ಅದು ಬೋರ್ಡ್ಸ್ ಇಶ್ಯೂ ಆಗುತ್ತೆ ಅಂತ ನಂಗೆ ಗೊತ್ತು. ಮತ್ತೆ ನಾನು ಎಲ್ಲಿ ಕೊಡ್ತಿದ್ದೀನಿ, ಮಾರ್ನಿಂಗ್ ಶಿಫ್ಟ್ ಬಂದವರು ಕೊಡ್ತಿದ್ದಾರೆ. ಮಾರ್ನಿಂಗ್ ಶಿಫ್ಟ್ ಬಂದಾಗ ಮಾರ್ನಿಂಗ್ ಶಿಫ್ಟ್ ನಾನು ಬರೋದೇ ಇಲ್ಲ. GRNಗೆ ಗೊತ್ತು ಅದಲ್ಲ. ನೋಡಿ ಇವರಿಬ್ಬರು ಫೈಟ್ ಆಗ್ತಾವ್ರೆ. ಈ ಫೈಟಿಗೆ ಮೂಲ ಕಾರಣನೇ ನಾನು. ನೋ ಕಾಮೆಂಟ್ಸ್. TDMC ಇವರು ಮತ್ತೆ ಇಲ್ಲಿ ಮತ್ತೆ ಕುಶಲ್ ಅವರೇ, ಮತ್ತೆ ಈಗ ನೆಕ್ಸ್ಟ್ ಏನು ನಿಮ್ಮ ಪ್ಲಾನ್? ಏನಪ್ಪ ಈ ಹೋಗೋದು ರೂಮಿಗೆ ದುಬೈ ಬಗ್ಗೆ ಏನಾದ್ರು ಹೇಳಿ. ಅಂದ್ರೆ ಇವರು ದುಬೈ ಅಂದ್ರೆ ಇವ್ರದ್ದು ಡ್ರೀಮ್ ಕಂಟ್ರಿ ಯಾವ್ದಂದ್ರೆ ದುಬೈ ಅಂತ. ಬುರ್ಜ್ ಖಲೀಫಾ ನೋಡೋದೇ ಅವರ ಜೀವನದ ಕೊನೆ ಆಸೆ ಅಂತ ಹೇಳಿದ್ರು ನಮಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆ ನಿಮ್ಗೆ ಬುರ್ಜ್ ಖಲೀಫಾ ನೋಡೋಕೆ ಕೊನೆ ಆಸೆ ನಂಗೆ ಆಗಿಲ್ಲ. ಎಲ್ಲರೂ ಕಾಶಿ ಆತರ ಹೋಗ್ಬೇಕಂದ್ರೆ ಬುರ್ಜ್ ಖಲೀಫಾ ನೋಡ್ಬೇಕಂತ ಆಸೆ ಇಟ್ಕೊಂಡು ಕೊನೆ ಆಸೆ ನನಗೆ ಅದು ಯಾವುದೂ ಇಲ್ಲ. ಕೊನೆ ಆಸೆ ಫಸ್ಟ್ ಒಂದು ಮನೆ ಕಟ್ಬೇಕು, ಫಸ್ಟ್ ಒಂದು ಮನೆ ಆಗ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅದು ಎರಡೇ ಇರೋದು ನನಗೆ ಆಸೆ, ಬಿಟ್ಟರು ಬೇರೆ ಯಾವುದೂ ಇಲ್ಲ. ಇಟ್ಕೊಳ್ಳಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕಂತ ಅನ್ನೋದು ಎಲ್ಲರ ಮಕ್ಕಳ ಆಸೆನೇ. ಬುರ್ಜ್ ಖಲೀಫಾ ನೋಡ್ಬೇಕು, ಅವೆಲ್ಲ ನೋಡಕ್ ಬರೋದು ಮುಂದೆ. ಅದು ಆಸೆನೇ. ಬಟ್ ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ ಪ್ಲೇಸ್ ಅಂತ? ಡ್ರೀಮ್ ಡೆಸ್ಟಿನೇಷನ್ ಅಂದ್ರೆ ನಂದು ಡ್ರೀಮ್ ಇತ್ತು, ಅದೇನು ಫುಲ್ಫಿಲ್ ಆಗಿಲ್ಲ. ಹೋಗ್ಲಿ ಬಿಡಿ, ಫುಲ್ಫಿಲ್ ಆಗುತ್ತೆ. ಆಗಲ್ಲ, ಈಗೇನಾಗುತ್ತೆ ಏಜ್ ಇದಾದ್ಮೇಲೆ. ಏನ್ ಏಜ್ ಹಂಗೆ ಮುದ್ಕಾಗುತ್ತೆ. ಜಸ್ಟ್ 24-25. ಯಾಕೆ ನೀವು ಸುಮ್ಮನೆ ಸರ್ ಗೈಸ್,
ನಾನು ಹಿಂಗೆ ರೂಮಿಗೆ ಹೋಗ್ತಿದ್ದೆ ವರ್ಕ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಮಣಿಕಂಠ ಸರ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವ್ದು ಸರ್ ಅದು? ಮಣಿಕಂಠ ಬಡಿಗೇರ್ ಅಂತ. ಮಣಿಕಂಠ ಬಡಿಗೇರ್ ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ಗೂ. ಅವರು ಸ್ವಲ್ಪ ದಿನದಲ್ಲೇ ಪರವಾಗಿಲ್ಲ, ಎಷ್ಟು 2000 ಅಲ್ಲ ಸರ್, 2000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಅವ್ರಿಗಾಗಿದೆ. ನಾವು ಸರ್ ಇಷ್ಟು ದಿವಸ ಊರಿಗೆ ಹೋಗಿದ್ದು ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದ್ದಾರೆ. ಅದಕ್ಕಾಗಿ ಟೀ ಕುಡಿಯೋಕ್ಕಂತ ಹೊಂಟಿದ್ದೀವಿ. ಟೀ ಕುಡಿತೀರಲ್ಲ? ಹಾಂ ಬನ್ನಿ ಟೀ ಟೀಯಾ? ಹಾಂ ಹೋಗಿಯಪ್ಪ. ಚಾಯ್ ಅದಕ್ಕೆ ಟೀ ಕುಡಿಯೋಕ್ಕಂತ ಹೋಗ್ತಿದ್ದೀವಿ. ತುಂಬ ದಿವಸ ಮೀಟ್ ಆಗಿದ್ದಿಲ್ಲ, ಅದಕ್ಕೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಮಸ್ತಾಗಿ ಓಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಓಡಿದೆ ಅಂತ. ಬಟ್ 2000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಲೇ ಆಗಿದ್ದಾರೆ. ಅವ್ರದ್ದು ಏನಾದರೂ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಅವರು ಮಾನಿಟೈಸೇಷನ್ ಚಾನ್ಸಸ್ ಇದೆ ಅವ್ರದ್ದು ಚಾನಲ್ಲು. ನೋಡ್ಬೇಕು. ನಮ್ಮದು ಎಷ್ಟು ವರ್ಷ ಆಯ್ತು ಸರ್ ನಿಮ್ಮದು? ನಾನು 2021 ಸ್ಟಾರ್ಟ್ ಮಾಡಿದ್ದು. 2021 ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅಂದರೆ ಕೊರೋನಾ ಆಗಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಅವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಇವರು ಏನು ಮಾಡಿದ್ದಾರೆ ಅಂದರೆ ಡೈಲಿ ಇದನ್ನು ಮಾಡಿಲ್ಲ ಇವರು, ಅಂದರೆ ತುಂಬ ಲೆಂತ್ ಬಿಟ್ಟಿದ್ದಾರೆ ವಿಡಿಯೋಸ್ ಅಪ್ಲೋಡ್ ಮಾಡಿದಂಗೆ. ಹಂಗಾಗಿ ಯೂಟ್ಯೂಬ್ ಚಾನಲ್ ಅವರು ಇವರು ಯೂಟ್ಯೂಬ್ ಚಾನಲನ್ನೇ ಮರೆತು ಬಿಟ್ಟಿದ್ದಾರೆ. सब क्या देखना पड़ रहा है? अच्छा है मैं अंधा हूँ. ಹಂಗಾಗಿದೆ ಇದು. ನೀವೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೊಂದ್ಸಲ ಪ್ರೋತ್ಸಾಹ ಕೊಡಿ. ಇವರು ಯಾವುದಿದು ದಾವಣಗೆರೆ ಅಲ್ಲ ಸರ್ ನಿಮ್ಮದು? ಇವರು ದಾವಣಗೆರೆ ಹರಿಹರದವರು. ನಮ್ಮದು ದಾವಣಗೆರೆಯಲ್ಲಿ 3 ಇಯರ್ಸು, ಹರಿಹರದಲ್ಲಿ 3 ಇಯರ್ಸ್. ನಿಮ್ಮದು ಸರ್? ನಮ್ದು ಅನಂತಪುರಪ್ಪ. ನಮ್ಮದು ಆಂಧ್ರ ಸೈಡ್. ಇವರು ನೋಡಿ ನಮ್ಮ ಡಿಮಾರ್ಟ್ ಎಂಪ್ಲಾಯ್ ಬರ್ತಿದ್ದಾರೆ. ಎಂಪ್ಲಾಯೀಸ್ಗಳು ಬರ್ತಾರೆ. ಈಗ ಕುಶಲ್ ಅವರು ಏನು ಆರ್ಡರ್ ಮಾಡಿದ್ದೀರಾ? 3 ಬೂಸ್ಟ್ ಹೇಳಿದ್ದೀನಿ. ಬೂಸ್ಟ್ ಕೊಡ್ತಾರೆ. ಹಾಂ, ಮನಿ ಸರ್ಗೂ ಬೂಸ್ಟ್ ಕೊಡ್ತಾರೆ. ನಾನು ಬೂಸ್ಟ್ ಯಾವಾಗಲೂ ಇಟ್ಕೊಂಡೆ ಬೂಸ್ಟ್ ತೊಗೊಂಡೆ. ಆ್ಯಕ್ಚುಲಿ ಟೀ ಕುಡಿಯೋಣ ಅಂತ ಬಂದರೆ ಟೀ ಖಾಲಿಯಾಗಿದೆ. ನಾನು ಟೀ ಕುಡಿಯಲ್ಲ, ನಾನು ತೊಗೊಂಡ್ರೆ ಬೂಸ್ಟ್. ಎಲ್ಲರಿಗೂ ಬೂಸ್ಟ್ ಆರ್ಡರ್ ಮಾಡಿ. ನೋಡಿ, ಈ ಥರ ಹೊಟ್ಟೆ ಬಿಟ್ಕೊಂಡ್ರೆ ಏನಾಗ್ಬೇಕು? ಎಕ್ಸರ್ಸೈಸ್ ಮಾಡ್ಬೇಕ್ರಿ ನೀವು ಡೈಲಿ. ಮಾಡ್ತೀನಪ್ಪ, ಏನ್ ಮಾಡ್ಬೇಕು? ನಮ್ಮ ಪ್ರಾಬ್ಲಮ್ ನಮ್ಗೆ ಗೊತ್ತಾಗಲ್ಲ. ಏನ್ ಹೇಳ್ತೀರಾ ಕುಶಲ್ ಅವ್ರೆ? ಹೇಳಿ ಅವ್ರಿಗೆ, ನಿಮ್ಮ ಚಾನಲಿಂದ ಹೇಳಿ ಮೋಟಿವೇಶನ್. ಎಲ್ಲ ಸೀರೆ ಹಾಕ್ತೀವಿ ನಾವು. ಹಾಂ, ಈ ಸ್ಟಾಪಲ್ಲೇ ನಾನು ಯಾವಾಗಿದ್ರು ಟೀ ಕುಡಿಯೋದಿಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಜನ ಇಲ್ಲಿ ಟೀ ಸ್ಟಾಪಲ್ಲಿ ಪರಿಚಯ ಇದೆ. ಹಾಂ, ಇವರು ಮಂಗಳೂರಿನವರು. ಹ್ಮ್. ಮಂಗಳೂರಲ್ಲ? ಹೌದು. ಎಸ್, ಇವರು ಮಂಗಳೂರಿನವರೇ. ಪರವಾಗಿಲ್ಲ. ಇಲ್ಲಿ ಬಿಹಾರಿ ಸಮ್ ಪೀಪಲ್ಸ್ ವರ್ಕಿಂಗ್ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸಮ್ ಬಿಹಾರೀಸ್ ಅವರು ವರ್ಕ್ ಮಾಡ್ತಿದ್ದಾರೆ. ಹಾಗೆ ಫ್ರೆಂಡ್ಸ್ ಸೇರಿ ಇದನ್ನು ಇದೆ ಶಾಪ್. ಓಕೆ, ಈಗ ಟೀ ಹೇಳಿದೆ ಟೇಸ್ಟ್ ನಾವು ಈಗ ಹೇಳ್ತೀವಿ ಹೇಗಿದೆ ಅಂತ. ಅಂತಿಮ ಬೂಸ್ಟ್ ಟೈಮ್ ಜೋರಾಗಿ 9 o'clock ಆಗಿದೆ ಟೈಮು. ಹಾಂ, ರೂಮಿಗೆ ಬರೀ ಹೋಗ್ಬೇಕು. ರೂಮಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಹೀಗೆ ಸರ್ ಜೊತೆಗೆ ಒಂದು ಸ್ವಲ್ಪ ಚಿಲ್ ಮಾಡೋಣ ಅಂತ ಬೂಸ್ಟ್ ತೊಗೊಂಡಿದ್ದೀವಿ. ಅವ್ರದ್ದು ಇಲ್ಲೇ ಐತೆ ಪಿ ಜಿ. ಅವರು ಇಲ್ಲೇ ಪಿ ಜಿ ಹೋಗ್ತಾರೆ ರೀ. ನೆಕ್ಸ್ಟ್ ಮಾತಾಡ್ತೀರ? ಬೂಸ್ಟ್ ಆರ್ಡರ್ ಮಾಡಿದ್ವಿ. ಬೂಸ್ಟ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ನೀವೇನು ಬೈಕೋಬೇಡಿ. ಏನು ಊಟ ಮಾಡೋ ಟೈಮಲ್ಲಿ ಬೂಸ್ಟ್ ಕುಡಿತಾರೆ ಇವರು. ಏನು ಟೆನ್ಷನ್ ಇರುತ್ತಲ್ಲ ಅಷ್ಟೇ. ಹೆಂಡತಿ ಮಕ್ಕಳು ಅದಾರ ಇವರಿಗೆ ಟೆನ್ಷನ್ ಅಂತೆ. ವರ್ಕ್ ಪ್ರೆಷರ್ ಅಷ್ಟೇ. ನೀವು ಅಷ್ಟೇ ಊಟ ಮಾಡೋ ಟೈಮಲ್ಲಿ ಊಟ ಮಾಡಿ, ಟೀ ಕುಡಿಯೋ ಟೈಮಲ್ಲಿ ಟೀ ಕುಡಿ. ಏನಿಲ್ಲಪ್ಪ, ನಮ್ದೇನಿಲ್ಲ. ಇವ್ರು ಕನ್ನಡ ಸಕ್ಕತ್ತಾಗಿ ಮಾತಾಡ್ತಾರೆ. ಕನ್ನಡ ಅಂದ್ರೆ ಬಹಳ ಇಷ್ಟ ಅಂತ ಇವ್ರಿಗೆ. ಅದಕ್ಕೂ ಕಲ್ಸ್ಕೊಡಿ, ಹೇಳ್ಕೊಡಿ ಅಂತ ನಾನು ನಾನು ಕಲಿಸ್ತೀನಿ ಕನ್ನಡ. ಹಾಂ, ಬರುತ್ತೆ, ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಸ್ವಲ್ಪ ಇಲ್ಲ, 70% ಬರುತ್ತೆ ನಮ್ಗೆ ಕನ್ನಡ. 30% ಬರಲ್ಲ ಅಷ್ಟೇ. ನಿಮ್ಮ ಥರ ಎಲ್ಲರೂ ಕಲ್ತ್ಬಿಟ್ರೆ ನಮ್ಮ ಬೆಂಗಳೂರಲ್ಲೇ ಇರುತ್ತೆ. ಏನು ಇಲ್ಲಿ ಇದ್ದರೆ ಕನ್ನಡ ಮಾತಾಡೋಕ್ಕಿಂತ ಮುಂದೆ ನೋಡ್ತಾರೆ. ಇವರು ಬೇರೆ ಕಡೆಯಿಂದ ಬಂದು ಕನ್ನಡ ಇಷ್ಟ ಆಗಿ ಕನ್ನಡ ಕಲಿತು ಮಾತಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಎಲ್ಲರೂ ಇದೇ ಥರ ಮಾನವೀಯತೆ, ಇದೇ ಥರ ಒಂದು ಭಾವ ಇಟ್ಕೊಂಡ್ರೆ ಬೆಂಗಳೂರು ಎಲ್ಲಿರುತ್ತೆ? ಕನ್ನಡಿಗರು ವಿಶಾಲ ಹೃದಯದವರು. ನೋಡಿ, ಕನ್ನಡ ಕಲಿಸ್ತೀವಿ ಇವರಿಗೆ. ಏನು ಹೇಳ್ತೀರಾ?
ಬೆಂಗಳೂರು ಬಗ್ಗೆ ಹೇಳಿ, ಬೆಂಗಳೂರು ಬಗ್ಗೆ ಹೇಳಿ. ಬೆಂಗಳೂರು ಏನಿಲ್ಲಪ್ಪ, ಜೀವನ ಕೊಟ್ಟವರು. ಜೀವನ ಕೊಟ್ಟು ಊರೇ. ಗಾಯ್ಸ್ ಅಂತೂ ಹೋಗಿ ಬೂಸ್ಟ್ ಕೂಡ ಹೋಯ್ತು, ಬೂಸ್ಟ್ ಕೂಡ ಬಂದ್ವಿ. ಇವಾಗ ಬೀಳ್ಕೊಡುಗೆ ಸಮಾರಂಭ. ಈಗ ಅವರು ನಿವಾಸಕ್ಕೆ ಅವ್ರು ಹೋಗ್ತಾರೆ, ನಮ್ಮ ನಿವಾಸಕ್ಕೆ ನಾವು ಹೋಗ್ತೀವಿ. ನಾಳೆ ಮತ್ತೆ ಇದೇ ಥರ ಭೇಟಿ ಆಗ್ತೀವಿ. ಸೊ ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಕುಶಲ್ ಅವರ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಬೆಳೆಸಿದ್ರೆ ಮತ್ತೆ ಯಾರು ಬೆಳೆಸ್ತಾರೆ? ನಮ್ಮ ಕನ್ನಡಿಗರು ಬೆಳೆಸ್ಬೇಕು, ನಮ್ಮ ಎಲ್ಲರೂ ಬೆಳೆಸ್ಬೇಕು. ಹೇಳಿ ನೀವು ಏನಾದರೂ. ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಕುಶಲ್ ಚಾನಲ್ಗೆ, ಕುಶಲ್ D3 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಹಾಗೆ ಅವ್ರದ್ದು ಚಾನಲ್ ಇದೆ ಮನೀಶ್ ಅವ್ರದ್ದು. ನಾನು ಲಾಗ್ಸ್ ಕಂಟೆಂಟ್ ಮಾಡ್ತೀನಿ, ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಕುಶಲ್ ಅವ್ರ ಜೊತೆ ಒಂದು ಕೊಲಾಬ್ ಮಾಡೋಣ. ಅವರು ಈ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಅವ್ರು ಎಷ್ಟಿದೆ ನೋಡಿ, ನಂದು ಎಷ್ಟಿದೆ ಸಬ್ಸ್ಕ್ರೈಬರ್ ನೋಡಿ. ಜಸ್ಟ್ ಒಂದು 10 ಡೇಸಲ್ಲೇ ನೀವು ಪ್ರೀತಿ ತೋರಿಸಿದಾರೆ. ನಾವು ಅದು ಸ್ಟ್ರಗಲ್ ಪಟ್ಟಿದ್ದೀವಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ಅವ್ರು ಇನ್ನೂ ಅವ್ರಿಗೆ ಲಾಗ್ ಮಾಡೋಕ್ಕೆ ಮೋಟಿವೇಶನ್ ಸಿಗ್ತಾ ಇರೋದು. ಅವ್ರೇ ನೋಡಿ, ಅವರಿಗೆ 1 ಇಯರಲ್ಲಿ ಆಗಲೇ 2000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಈ ವಾಚ್ ಅವರ್ ಸಹ ಅವ್ರದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಂದಿನೇ ಈಗ ಸ್ಟಾರ್ಟಿಂಗು, ಪರವಾಗಿಲ್ಲ, ಚೆನ್ನಾಗಿ ಓಡ್ತಿದೆ ಚಾನಲ್. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಮನೀಶ್ ಅವ್ರಿಗೆ ಚಾನಲ್ ಹೆಸರಿಂದ ಮಣಿಕಂಠ ಬಡಿಗೆ. ಮಣಿಕಂಠ ಬಡಿಗರ್ ಅಂತ ಚಾನಲ್ ಅವ್ರಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ ಸರ್. ಕಮೆಂಟ್ ಕೊಡಿ ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು. ಕನ್ನಡದವ್ರು. ನಿಮಗೆ ಕನ್ನಡ ಅಂತಂದ್ರೆ ಕನ್ನಡದ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಸರ್? ಮೈಯಲ್ಲಿರೋ ರಕ್ತದ ಕಣದಲ್ಲೂ ಕನ್ನಡ ರೋಷ ಸ್ವಾಭಿಮಾನ ಕಿಚ್ಚಾಗಿ ಹಚ್ಚಿ ಹುಚ್ಚು ತರ ಹರಿತಾ ಇದೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಈಗ ಬಾಯ್ ಸರ್, ಈಗ ಮಣಿ ಸರ್ ಮತ್ತು ರೆಹಮಾನ್ ಸರ್ ಹೋದರು. ಅವ್ರಿಗೆ ಈಗ ಅವ್ರು ಸ್ಪೀಚಿಗೆ ಹೋದ್ರು. ನಾನೀಗ ನನ್ನ ರೂಮ್ಗೆ ಹೋಗ್ಬೇಕು. ನಾನು ಇಷ್ಟು ದಿವಸ ಫ್ರಂಟ್ ಹಿಡಿದು ವೀಡಿಯೋ ಮಾಡ್ತಿದ್ದೆ. ನಂಗೆ ಬ್ಯಾಕ್ ಹಿಡಿದು ವೀಡಿಯೋ ಮಾಡ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ಇವತ್ತಿಂದ ಟ್ರೈ ಮಾಡ್ತಿದ್ದೀನಿ ಬ್ಯಾಕ್ ಹಿಡಿದು ವೀಡಿಯೋ ಮಾಡೋದು. ಯಾಕಂದರೆ ವೀಡಿಯೋ ಕ್ಲಿಯರ್ ಬರ್ತದೆ ಬ್ಯಾಕ್ ಹಿಡಿದು ವೀಡಿಯೋ ಮಾಡಿದರೆ. ಹಾಗಾಗಿ ನನಗೂ ಮಣಿ ಸರ್ ಮಾತಾಡಿದ್ರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತೀಗ. ಯೂಟ್ಯೂಬ್ ಚಾನಲ್ ನಾನು ಮಾಡ್ಬೋದು ಅನ್ನೋದೊಂಚೂರು ಕಾನ್ಫಿಡೆನ್ಸ್ ಬಂತು. ನಾನು ಬೆಳಗ್ಗಿನ ಮಾತಾಡಿದ್ದೆ, ಏನಾದರೂ ಆಗಲಿ ಯಾರಾದರೂ ಏನಾದರೂ ಮಾತಾಡಿ ಅಂತ. ವ್ಲಾಗ್ ಮಾಡುವಾಗ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಯೋಚನೆ ಮಾಡ್ಬೋದು. ಸುಮ್ಮನೆ ಮಾತಾಡ್ತಿರ್ಬೇಕು. ನಮ್ಮ ಕಂಟೆಂಟ್ ಏನಾಗಬೇಕು ಅಷ್ಟು ಮಾತಾಡಬೇಕು. ಬೆಳಗ್ಗೆ 10 ಹೇಳಿದೆ ನಾನು ಯಾರ ಬಗ್ಗೆ ತೆಗಿಬೇಕಲ್ಲ, ಸುಮ್ಮನೆ ಮಾಡ್ತಾನೆ ಇರಬೇಕು. ಈಗ ಮಣಿ ಸರ್ 10 ಹೇಳಿದ್ರು, ಯಾರನ್ನೇ ಅನ್ಕೊಂತಾರೆ ಅಂತ ಹೋದರೆ ನಮ್ಮ ಚಾನಲ್ ಆಗಲ್ಲ. ಅವ್ರದ್ದು ಚಾನಲ್ ತುಂಬ ಚೆನ್ನಾಗಿ ಓಡಿದೆ. ಅವರು 1 ವರ್ಷದಲ್ಲಿ ಪರವಾಗಿಲ್ಲ, ಕಡಿಮೆ ಇದ್ದಾರೆ, ಬಟ್ ಆದರೂ ಚೆನ್ನಾಗಿ ಬಂದಿದೆ ಅವ್ರದ್ದು. ಇನ್ನೊಂದೇನು ಖುಷಿ ವಿಚಾರ ಅಂದರೆ, ಇವತ್ತು ನನಗೊಬ್ಬರು ಯಾರೋ ಗೊತ್ತಿಲ್ಲ, ಇವಾಗಿನ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಆದ್ರೂ ಇವತ್ತೊಬ್ಬರು ಬಂದು ಕೇಳಿದ್ರು ನನಗೆ, ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ನಿಮ್ಮದು, ಯೂಟ್ಯೂಬ್ ಮಾಡ್ತಿರಲ್ಲ ಅಂತ ಇವತ್ತು ನಂಗೆ ಕೇಳಿದರು. ಅದೇನೋ ಒಂಥರ ಖುಷಿ ಅವಾಗ ಅವ್ರು ಆ ಥರ ಕೇಳಿದಾಗ. ಅವರು ಡೈರೆಕ್ಟಾಗಿ ಬಂದು ನನ್ನ ಹತ್ರನೇ ಕೇಳಿದ್ರು, ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ಲ ನೀವು, ಯೂಟ್ಯೂಬ್ ಇದೆಯಲ್ಲ ನೀವು ಅಂತ ಕೇಳಿದರು. ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ನಾನು ನೋಡ್ತೇನೆ ನಿಮ್ಮ ವಿಡಿಯೋ ಅಂತ ಹೇಳಿದ್ರು. ಅದೇ ಒಂಥರ ಖುಷಿ ನನಗೆ. ಒಂಥರ ಏನೋ ನನಗೂ ಒಂಚೂರು ರೀಚ್ ಆಗ್ತಿದೆ ಅಂತ ಒಂಥರ ಹ್ಯಾಪಿನೆಸ್ ಆಯಿತು. ಸ್ವಲ್ಪ ಹ್ಯಾಪಿ ಫೀಲಿಂಗ್ ನನಗೂ. ಏನಂದರೆ ಇಷ್ಟು ದಿವಸ ಮಾಡಿದ ಲಾಗಿಗೂ ಇವತ್ತು ಮಾಡಿದ ಲಾಗಿಗೂ ನನಗೆ ಏನೋ ಒಂಥರ ಡಿಫ್ರೆನ್ಸ್ ಕಾಣ್ತದೆ. ಒಬ್ಬನೇ ಮಾತಾಡ್ತಾ ಹೋಗೋದಕ್ಕೂ ಒಂದು 2-3 ಮೆಂಬರ್ಸ್ ಸೇರಿ ಅವರು ನಮ್ಮ ಹತ್ರ ಇದು ವಿಡಿಯೋದಲ್ಲಿ ನಾನು ಇದು ಮಾತಾಡ್ತೇನೆ ಬಾ ಅಂತ ಇನ್ವಾಲ್ವ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನನಗೆ ರೂಮಲ್ಲಿ ಸಂತು ಮಾತಾಡ್ತೇನೆ, ಪಾಪ ಸಂತು ಇಲ್ಲದಾಗ ನಾನು ಒಬ್ಬನೇ ಆಗ್ಬಿಡ್ತೇನೆ. ಇವಾಗ ನೋಡಿರಿ, ಅವ್ರು ರೋಡಲ್ಲಿ ನನಗೆ ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಂದು ಟೈಮ್ ಸರಿ ಇಲ್ಲ, ಅವನದು ಟೈಮಿಂಗ್ ಸೆಟ್ ಇಲ್ಲ. ಅವನು ಬಂದಾಗ ನಾನಿರಲ್ಲ, ನಾನು ಬಂದಾಗ ಅವನಿರಲ್ಲ. ಅದೇ ಪ್ರಾಬ್ಲಮ್ ಆಗಿದೆ ನಮ್ಮದು ಇದರಲ್ಲಿ ವ್ಲಾಗ್ ಮಾಡಬೇಕಂದ್ರೆ. ಸಂಡೇ ದಿವಸ ನೋಡಿದರೆ ಸಂಡೇ ದಿವಸ ಇಬ್ಬರು ಇರ್ತೀವಿ, ಬಟ್ ನಾನು ಕ್ರಿಕೆಟಿಗೆ ಇರ್ತೇನೆ. ನಾನು ಕ್ರಿಕೆಟಿಗೆ ಹೋದಾಗ ಅವ್ನು ಮಲಗಿರ್ತಾನೆ, ಬಟ್ ನಾನು ಕ್ರಿಕೆಟಿಗೆ ಬೇಗ ಬೆಳಗ್ಗೆ ಎದ್ದು ಹೋದರೆ ಮತ್ತೆ ಬರೋದು ನಾನು ಒಂದು ಹೇಳೋಕ್ಕಾಗಲ್ಲ, ನಾನು ಟೈಮಿಂಗ್ ಗೊತ್ತಲ್ಲ, 2 ಸಮಥಿಂಗ್ ಆಗುತ್ತೆ ಟೈಮ್. ನಾನು ಸರಿ ಬರಬೇಕಂದ್ರೆ ಕ್ರಿಕೆಟ್ ಆಡಿ, ಅಥವಾ 1 ಆಗುತ್ತೆ. ಆವಾಗೂ ನನಗೆ ಅಷ್ಟು ಟೈಮ್ ಸಿಗೋಲ್ಲ ಅವ್ನು ಸಂತ ಜೊತೆ. ಯಾಕಂದ್ರೆ ಮತ್ತೆ ನೈಟ್ ನನಗೆ ಮತ್ತೆ ವರ್ಕ್ ಇರುತ್ತೆ, ಅದೊಂದು ಪ್ರಾಬ್ಲಮ್ಮು. ನಾರ್ಮಲ್ ಡೇಸಲ್ಲಾದರೂ ಲಾಗ್ ಮಾಡೋಣ ಅಂದ್ಕೊಂಡ್ರೆ 1 to 10 ನಂದು 1 to 10 ಅಥವಾ 12 to 9 ಹಾಕಿರ್ತಾರೆ. ಆವಾಗೂ ಸಂತ ಸಿಗೋಲ್ಲ ನನಗೆ. ಎಲ್ಲ ಮಲಗೋ ಟೈಮಿಗೆ
ನಾವು ಹೊಸತಿ ಪಾಪ ಅವ್ನಿಗೆ ನಿದ್ದೆ ಬಂದಿರುತ್ತೆ, ಮಲಗಿರ್ತಾನೆ. ಯಾಕಂದರೆ ಬೆಳಗ್ಗೆ ಬೇಗ ಹೇಳ್ತಾನೆ ಅವನು. ನೋಡೋಣ ಏನಾಗುತ್ತೋ ಅಂತ. ಬಟ್ ನಾನು ಯಾರೇ ಏನೇ ಅನ್ನಲಿ ವ್ಲಾಗ್ ಮಾಡೋ ಮಾತ್ರ ನಿಲ್ಲಿಸಲ್ಲ. ಆಗಿದ್ದಲ್ಲ ಸಬ್ಸ್ಕ್ರೈಬರ್ಸ್ ಬರಲಿ ಅಥವಾ ಬಿಡಲಿ, ನಾನು ಮಾತ್ರ ವ್ಲಾಗ್ ಮಾಡೋದು ಬಿಡಲ್ಲ ಅಂತ ಇದು ಮಾಡ್ಕೊಂಡಿದ್ದೀನಿ. ಅದು ಏನೇ ಆಗಲಿ, ಎಷ್ಟು ವರ್ಷ ತೊಗೊಂಡಿತ್ತು ಒಳ್ಳೆಯದು. ನಾನು ವ್ಲಾಗ್ ಮಾಡೋದು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಅದೇನು ಡೈಲಿ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೇನು ನನಗೇನು ಕಷ್ಟ ಇಲ್ಲ. ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಬರಲಿ ಅವ್ರು ಆದಷ್ಟು ಯಾರ್ಯಾರು ವ್ಲಾಗ್ ಇಷ್ಟ ಆಗುತ್ತೆ ಅವ್ರು ಬರಲಿ ಅಷ್ಟೇ. ಫೈನಲಿ ಬಸ್ ಸಿಕ್ತು, ಕ್ಲೀನ್ ಫ್ಯಾಕ್ಟ್ರಿ ಬಸ್ಸು. AC ಬಸ್ಸಲ್ಲಿ ಹೋದರೆ 30 ರೂಪಾಯಿ ನಾವು ಕೊಡ್ತಾನೆ. ಈ ನಾರ್ಮಲ್ ಬಸ್ಸಲ್ಲಿ ಹೋದರೆ 12 ರೂಪಾಯಿ ಇರುತ್ತೆ. ಇರ್ತವೆ 10 ಗಂಟೆ ಇರ್ತವೆ ಬಸ್ಸು, ಪರವಾಗಿಲ್ಲ. ಈ ಬಸ್ಸಲ್ಲಿ ಹೋದರೆ 12 ರೂಪಾಯಿ, 18 ರೂಪಾಯಿ ಎಕ್ಸ್ಟ್ರಾ. AC ಬಸ್ಸಲ್ಲಿ ಹೋದರೆ ಹೋಗೋದು ಅಷ್ಟೇ. ಶಿವನಿಗೆ ಬಂದೆ. ಸಂತೋಷ್ ಸರ್ ಆಗಲೇ ಮಕ್ಕಂಬಿಟ್ಟವ್ರೆ, ಏನೇನೋ ಗೊತ್ತಿಲ್ಲ. ಸುಸ್ತಾಗಿದ್ದೆ ಅನಿಸುತ್ತೆ, ಸುಸ್ತಾಗಿದ್ದೆ ಅನಿಸುತ್ತೆ. ಮಲ್ಕೊಂಬಿಟ್ಟವನೆ. ಓಕೆ ಗೈಸ್, ನಾನು ಇವತ್ತಿನ ಬ್ಲಾಗ್ನ ಇದು ಮುಗಿಸ್ತಾ ಇದ್ದೀನಿ. ಮತ್ತು ನಾವು ಒಳಗೆ ಮಾತಾಡಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ ಸುಮ್ಮನೆ. ಪಾಪ ಹೊರಗಿದ್ದಾನೆ, ಸುಸ್ತಾಗಿದೆ. ಅವನಿಗೆಲ್ಲ ನೈಟೆಲ್ಲ ನಿನ್ನೆ ಜರ್ನಿ ಮಾಡ್ಕೊಂಬಂದು ಮತ್ತು ವರ್ಕಿಗೆ ಹೋಗಿದ್ದಾನೆ ಬೆಳಗ್ಗೆ. ಹಾಗಾಗಿ ಅವನಿಗೆ ಸುಸ್ತಾಗಿರ್ತೀವಿ. ಸುಮ್ಮನೆ ಇವಾಗ ಮಾತಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಾಗೆ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಮತ್ತು ನಾಳೆ ಈವ್ನಿಂಗ್ 4 o'clock ಸಿಗ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ನ ಎಲ್ಲಿ ಮುಗಿಸ್ತಾ ಇದ್ದೀನಿ ಗೈಸ್. ಬೈ ಬೈ ಫ್ರಮ್ ಬೆಂಗಳೂರು.